ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು KE ಕಡೆಯಿಂದ. ಏನಪ್ಪ ಅಂತಂದರೆ ಮೊನ್ನೆ ಅಂತಂದರೆ ಈಗಾಗಲೇ ಒಂದು 15 ಡೇಸ್ ಆಯಿತು ಅನ್ಕೊತೀನಿ. ಹಿಂದೆ ನಿಮ್ಗೆ ಒಂದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂತಂದು KEದಲ್ಲಿ ಬಿಟ್ಟಿದ್ರು. ಇವಾಗ ರಿಯಲ್ ಆಗಿ ಅಂತಂದರೆ ಫೈನಲ್ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿದ್ದಾರೆ. ಆ್ಯಂಡ್ ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಆ್ಯಂಡ್ ಫಸ್ಟ್ ನಿಮಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದಂದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಕೂಡ ಕೊಡ್ಕೊಂಬಿಡ್ರಿ. ಜಾಸ್ತಿ ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಿರ್ತೀನಿ, ಯಾಕಂತಂದರೆ ಕ್ವಿಕ್ ಅಪ್ಡೇಟ್ ಕೊಡ್ತಿರ್ತೀವಿ. ಸೊ ಹಂಗಾಗ್ಬಿಟ್ಟು ಒಂದು ಲೈಕ್ ಕೂಡ ಕೊಡ್ಕೊಂಬಿಡ್ರಿ. ಸರಿ, ಇವಾಗ ಡೈರೆಕ್ಟ್ ವಿಷಯಕ್ಕೆ ಬರೋದಂತಂದರೆ ನೀವು KE ವೆಬ್ಸೈಟಲ್ಲಿ ಇದ್ದೀರಾ. ನಾನು ಹೇಳಿದ್ದೆ ಏನೋ ಒಂದು ಅಪ್ಡೇಟ್ ಬಂದರೂ ಕೂಡ KEದಲ್ಲೇ ನಡೀತದೆ ಅನ್ನೋದು. ಸೊ ಹಂಗಾಗಿ KEದಲ್ಲಿ ಹೋಗ್ಬಿಟ್ಟು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಅಂತ ಕ್ಲಿಕ್ ಮಾಡಿಕೊಂಡು UGCET 2024 ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು CETದು ಏನೇ ಒಂದು ಪ್ರೊಸೆಸ್, ಓಕೆ, KCETದು ಏನೇ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ ನಡೆದರೂ ಕೂಡ ಇಲ್ಲೇ ನಡೀತದೆ ಅನ್ನೋದು. ಸೊ ನೋಡ್ತಾ ಇರ್ಬೋದು, ನಿನ್ನೆ ಏನಿತ್ತು ಅಂತಂದರೆ ತಾತ್ಕಾಲಿಕ ಮೆರಿಟ್ ಪಟ್ಟಿ BSc BPT BPO 2024 ಅಂತ ಏನಿತ್ತು. ಇವಾಗ ಸದ್ಯಕ್ಕೆ ಏನಿದೆ ಅಂತಂದರೆ UGCET 2024 ಅಂತಿಮ ಸೀಟ್ ಮ್ಯಾಟ್ರಿಕ್ಸ್ ಅಂತಂದರೆ ಅಂತಿಮ ಅಂತಂದರೆ ಫೈನಲ್ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದೊಂದು ಬಿಟ್ಟಿದ್ದಾರೆ. ಸೊ ಅದನ್ನು ನಾವು ನೋಡೋದು ಯಾವ ರೀತಿ ಅಂತಂದರೆ ಜಸ್ಟ್ ಅದ್ರ ಮೇಲೆ ಒಂದು ಸರ್ತಿ ಟ್ಯಾಪ್ ಮಾಡ್ಕೊಂಡ್ರೆ ಒಂದು 9 ಅಥವಾ 10 MB ಒಂದು ಲಿಂಕ್ ಓಪನ್ ಆಗುತ್ತೆ, ಒಂದು PDF ಓಪನ್ ಆಗುತ್ತೆ. ಅದನ್ನ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಏನಪ್ಪ ಅಂತಂದರೆ ಈ ರೀತಿ ಒಂದು PDF ಕಾಣ್ತದೆ. ಈ ಒಂದು PDFಲ್ಲಿ ಏನೇನಿದೆ ಅಂತಂದರೆ ಆರ್ಕಿಟೆಕ್ಚರ್ ಮತ್ತು ಇಂಜಿನಿಯರಿಂಗ್ ಕೋರ್ಸಸ್ಗೆ ಎರಡೂ ಕೂಡ ಸಂಬಂಧಿಸಿದಂತಂದೆ. ಆ್ಯಂಡ್ ನ್ಯೂ ಡೆಲ್ಲಿ ಆ್ಯಂಡ್ ಕೆಲವೊಂದಿಷ್ಟು ಕೋರ್ಸಸ್ಗಳು ಸಪ್ರೇಟಾಗಿ ಬೇರೆ ಒಂದು ಕಡೆ ಯೂನಿವರ್ಸಿಟಿ ಕಡೆಯಿಂದ ನಡೀತಿರ್ತಾವೆ. ಸೊ ಹಾಗೆ ಬಿಟ್ಟು ಎಲ್ಲ ಒಂದು ಸೇರಿಸ್ಬಿಟ್ಟು, ಓಕೆ, ಕೆಲವೊಂದಿಷ್ಟು ಕಾಲೇಜಲ್ಲಿ ಅಥವಾ ಕೆಲವೊಂದಿಷ್ಟು ಯೂನಿವರ್ಸಿಟಿ ಕಡೆಯಿಂದ ಅಥವಾ ಕೆಲವೊಂದಿಷ್ಟು ಅನ್ಎಡೆಡ್ ಕಾಲೇಜ್ ಕಡೆಯಿಂದ ಇನ್ನೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಕೆಲವೊಂದಿಷ್ಟು ಬಂದಿದ್ದಿಲ್ಲ. ಓಕೆ, ಓನ್ಲಿ ಫಾರ್ ಏನು ಡ್ರಾಪ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಏನು ಬಿಟ್ಟಿದ್ರು, ಇವಾಗ ಫೈನಲ್ ಅನ್ನೋದು ಏನು ಬಂದತ್ತೆ, ಇದನ್ನೆಲ್ಲನೂ ಕೂಡ ಓದ್ಕೋರಿ ಬೇಕಾದ್ರೆ. ಈಗೆಲ್ಲನೂ ಕೂಡ ಏನು ಹೇಳಿದಾರೆ ಅಂತಂದರೆ ಎಲ್ಲ ರೀತಿ ಅಂತಂದ್ರೆ ಎಲ್ಲ ಕಡೆಯಿಂದ ಅವರು ತಗೊಂಡ್ಬಿಟ್ಟು ಅಂದರೆ ಇಂಟೇಕ್ ಮಾಡ್ಕೊಂಡ್ಬಿಟ್ಟು ಏನು ಮಾಡಿದಾರೆ ಅಂತಂದರೆ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಪ್ರಕಟಿಸಿದ್ದಾರೆ ಅಂತಂದು. ಸೊ ಅದ್ರ ಬಗ್ಗೆನೇ ಕೊಟ್ಟಿದ್ದಾರೆ, ಸ್ವಲ್ಪ ಓದ್ಕೋರಿ. ಆ್ಯಂಡ್ ಇಲ್ಲಿ ಅನರಾಗ್ಸ್ ABC ಅಂತ ಬರ್ತದೆ. ಮೀನ್ಸ್ ಇದೇನಂತಂದರೆ ಅನರಾಗ್ಸ್ ಅಂತಂದರೆ ಅನರಾಗ್ಸ್ ಎದಲ್ಲಿ ಬರೋದಂದ್ರೆ ಸೀಟ್ಸ್ ಇನ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ VTO ಅಂದರೆ VTO ಅಂತಂದರೆ ವಿಶ್ವೇಶ್ವರ ಟೆಕ್ನಾಲಜಿ ಯೂನಿವರ್ಸಿಟಿ. ಅಂದರೆ VTO ನಿಮ್ಮದು ಆಲ್ಮೋಸ್ಟ್ ನಮ್ಮ ಕನ್ನಡದಲ್ಲಿ ಇರೋ ಹುಡುಗರು VTO ಅಂಡರ್ ಇರ್ತಾರೆ. ಆ್ಯಂಡ್ ಅನರಾಗ್ಸ್ ಬಿದವ್ರು ಬರೋರು ಸೀಟ್ಸ್ ಇನ್ ಏಡೆಡ್ ಕೋರ್ಸಸ್ ಆಫ್ ದ ಏಡೆಡ್ ಇಂಜಿನಿಯರ್ ಅಂದರೆ ಏಡೆಡ್ ಆಗಿರ್ತದೆ. ಕೆಲವೊಂದಿಷ್ಟು ನೋಡ್ತಾರೆ ಅನರಾಗ್ಸ್ C ತೊಗೊಂತಂದರೆ ಸೀಟ್ಸ್ ಇನ್ ಪ್ರೈವೇಟ್ ಅನ್ಎಡೆಡ್ ಕಾಲೇಜ್ ಆ್ಯಂಡ್ ಅನ್ಎಡೆಡ್ ಕೋರ್ಸ್ ಕೂಡ ಆಗಿರ್ತದೆ. ಸೊ ಹಂಗಾಗಿಬಿಟ್ಟು ಈ ರೀತಿ ಇರ್ತದೆ. ನೋಡ್ಕೋರಿ ಒಂದು ಟೈಮ್ ಬೇಕಾದ್ರೆ ಅನರಾಗ್ಸ್ ಬಗ್ಗೆ ಫುಲ್ ಡೀಟೇಲ್ ಆಯ್ತು ಅಂದ್ರೆ ಆಮೇಲೆ ಬೇಕಾದ್ರೆ ಹೇಳ್ತೀನಿ ನಿಮಗೆ. ಸದ್ಯಕ್ಕಂದ್ರೆ ಅನರಾಗ್ಸ್ ಬಗ್ಗೆ ನೋಡ್ಕೊಂಡಾದ ತಕ್ಷಣ ಇಲ್ಲಿ ನೋಡ್ರಿ ಪ್ರಕಟಿಸಿದ ಬಗ್ಗೆನೂ ಕೂಡ ಸೈನ್ ಇದೆ, ಎಲ್ಲನೂ ಕೂಡ ಬಿಟ್ಟಾರೆ. ಫೈನಲ್ ಆಗಿ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಈ ರೀತಿ ಕಾಣ್ತದೆ. ಸೇಮ್ ವಾಸತಿ ಏನಿತ್ತು ಅದೇ ರೀತಿ ಇದೆ. ಫಾರ್ ಎಕ್ಸಾಂಪಲ್ ಏನಾದರೂ ನೀವು ಏನಾದ್ರು ಚೆಕ್ ಮಾಡೋದಂತಂದರೆ ಇಲ್ಲಿ ನೋಡ್ರಿ ಫಸ್ಟ್ನೇದೇ ಕಾಣಿಸ್ತಿದೆ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಓಪನ್ ಮಾಡ್ಕೋರಿ. ಇದೇನಂತ ಕಾಣಿಸ್ತಿದೆ ಅಂತಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಈ ಒಂದು ಕಾಲೇಜಲ್ಲಿ. ಅಂತಂದರೆ ಇದು ಯಾವ ಕಾಲೇಜಪ್ಪ ಅಂತಂದ್ರೆ ನೋಡ್ಕೋಬೋದು ನೀವು ಇಲ್ಲಿ. ಓಕೆ, ಕಾಲೇಜ್ ಬೇಕಾದ್ರೆ ನೋಡ್ಕೋಬೋದು. ಕನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಆಫ್ VTO ಚಿಂತಾಮಣಿ ಚಿಕ್ಕಬಳ್ಳಾಪುರ ಅಂತ ಏನು ಕಾಣುತ್ತೆ. ಈ ಒಂದು ಕಾಲೇಜಲ್ಲಿ ಯಾವ ಕೋರ್ಸ್ ಇದೆ ಅಂತಂದರೆ ಟೋಟಲ್ 4 ಕೋರ್ಸ್, ಓಕೆ, 4 ಕೋರ್ಸ್ಗಳು ಕಾಣ್ತದೆ. ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇದೆ. ಅದರಲ್ಲಿ ಟೋಟಲ್ 60 ಇಂಟೆಕ್ ಅಂದರೆ 60 ಸೀಟ್ಸ್ ಇದಾವೆ. 60 ಸೀಟ್ ಸದ್ಯಕ್ಕಂದರೆ 60 ಸೀಟು KE ಥ್ರೋವನ್ನೇ ನಡೀತಿರ್ತವೆ. ಅದರಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅವ್ರಿಗೆ 3 ಸೀಟು, ಸ್ಪೆಷಲ್ ಕ್ಯಾಟಗರಿ ಅವ್ರಿಗೆ 1 ಸೀಟು, ಆ್ಯಂಡ್ HKದವ್ರಿಗೆ ಅಂತಲೇ ಸಪ್ರೇಟ್ 4 ಸೀಟ್ಸು. ಆ್ಯಂಡ್ RK, ಓಕೆ, ಆಲ್ಮೋಸ್ಟ್ ಏನು ಮಾಡ್ತಾರೆ ಅಂತಂದರೆ ರೂರಲ್ ಮತ್ತು ಕನ್ನಡ ಮೀಡಿಯಮ್ ಯಾರು ಇರ್ತಾರೋ ಅಂಥವ್ರು ಸ್ಟೂಡೆಂಟ್ಸ್ಗೆ 52 ಸೀಟ್ನ ಇಟ್ಟಿದ್ದಾರೆ. ಟೋಟಲ್ ಆಗಿ ನೋಡ್ತಿರ್ಬೋದು ಎಷ್ಟು ಸೀಟ್ ಆಗ್ತದೆ ಅಂತಂದರೆ 60 ಸೀಟ್ ಆಗ್ತದೆ. ಬೇಕಾದ್ರೆ ಇನ್ನೊಂದು ಟೈಮ್ ಚೆಕ್ ಮಾಡ್ಕೋರಿ. ಆ್ಯಂಡ್ ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಬರ್ತದೆ, ಅದರಲ್ಲೂ ಕೂಡ 60 ಸೀಟ್ಸ್ ಇದಾವೆ. ಸೇಮ್ ಅದೇ ಯಾವ ರೀತಿ ಇಟ್ಟಿದ್ರು ಹಂಗೆ ಇಟ್ಟಿದ್ದಾರೆ. ಆ್ಯಂಡ್ HK 5 ಇಟ್ಟುಬಿಟ್ಟು RK 51 ಇಟ್ಟಿದ್ದಾರೆ. ಹಂಗೆ ಕೂಡ ಬೇರೆ ಬೇರೆ, ಓಕೆ, 4 ಕೋರ್ಸ್ಗಳು ಆ ಒಂದು ಕಾಲೇಜಲ್ಲಿದ್ದರೆ. ಮತ್ತು ನೀವು ಬೇರೆ ಕಾಲೇಜ್ ಬೇಕಾದ್ರೆ ನೋಡ್ಬೋದು. ಬೇಕಾದ್ರೆ ಎರಡನೇದು ಗೌರ್ಮೆಂಟ್ ಇಂಜಿನಿಯರ್ ಕಾಲೇಜ್ ಆಫ್ ಚಳ್ಳಕೆರೆ ಚಿತ್ರದುರ್ಗ ಅಂತ ಕಾಣಿಸ್ತಿದೆ. ಇದರಲ್ಲಿ ಈ ಒಂದು ಕಾಲೇಜಲ್ಲಿ ಏನಿದೆ ಅಂತ 3 ನಿಮ್ಮ ಕೋರ್ಸಸ್ ಕಾಣ್ತಾವೆ. ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಅಂತ ಕಾಣಿಸ್ತಿದೆ. ಅದರಲ್ಲಿ 60 ಸೀಟ್ಗಳಿದ್ದರೆ 60 ಸೀಟು ಕೂಡ KE ಥ್ರೋ ನಡೀತಿರ್ತವೆ. ಓಕೆ, 60 ಸೀಟ್ ಅಂತಂದರೆ ಇದು ಆ್ಯಕ್ಚುಲಿ ಏನಪ್ಪ ಹೇಳಿದ್ದೀನಿ ನಾನು, 45% KE ಥ್ರೋ ಅಡ್ಮಿಷನ್ನು. ಕೆಲವೊಂದಿಷ್ಟು ಹೇಳೋಕ್ಕಾಗಲ್ಲ, ಆ ಒಂದು ಕಾಲೇಜಲ್ಲಿ ಕಾಮಿಡಿಕೆಯನ್ನು ತೊಗೋಬೋದು ಅಥವಾ ಮ್ಯಾನೇಜ್ಮೆಂಟ್ ಸೀಟನ್ನು ಇರ್ಬೋದು. ಬಟ್ ಗೌರ್ಮೆಂಟ್ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಇರಲ್ಲ, ಅದೊಂದು ನೆನ್ಪಿಟ್ಕೋಬೇಕು. ಓಕೆ, ಸದ್ಯಕ್ಕಂದ್ರೆ ಇವಾಗ 60 ಸೀಟಲ್ಲಿ ಸೇಮ್ 5% ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು, ಸ್ಪೆಷಲ್ ಕ್ಯಾಟಗರಿ 1, HK 4, RK 52. ಸೇಮ್ ಅದೇ ರೀತಿ ಅಥ ಪ್ರಕಾರ ಆಲ್ಮೋಸ್ಟ್ ಇದೇ ರೀತಿ ಇದೆ. ಓಕೆ, ನೀವು ಕೂಡ ನೋಡ್ಕೋಬೋದು ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಸ್ ಇದ್ದಾವೆ, ಯಾವ ಕ್ಯಾಟಗರಿದವ್ರು ಇದ್ದವ್ರಿಗೆ ಅಂತಂದು ಎಲ್ಲನೂ ಕೂಡ ಒಂದು ಟೈಮ್ ನೋಡ್ಕೊರಿ. ಟೋಟಲ್ 443 ಪೇಜಸ್ದು ಈ ಒಂದು ನಿಮಗೆ PDF ಸಿಗ್ತದೆ. ಲೈಕ್ ಈ ಒಂದು ಬೇಕಾದ್ರೆ ಇಲ್ಲಿ ನೋಡ್ರಿ ಒಂದೇ ಕಾಲೇಜಲ್ಲಿ 8 ಕೋರ್ಸ್ ಇರ್ತವೆ. ಅಂದರೆ ಇಂಜಿನಿಯರಿಂಗ್ ಅಂತ ಸಬ್ ಕೋರ್ಸಸ್ ಎಷ್ಟಿದೆ ನೋಡ್ರಿ, ಎಲ್ಲನೂ ಕೂಡ ಡೀಟೇಲ್ಸ್ ಆಗಿ ಕೊಟ್ಟಿರ್ತಾರೆ. ಇದು ನಿಮಗೆ ಒಂದು ಫೈನಲ್ ಒಂದು ಸೀಟ್ ಮ್ಯಾಟ್ರಿಕ್ಸ್. ಓಕೆ, ಇಲ್ಲಿ ಸದ್ಯಕ್ಕೆ ನೋಡ್ರಿ ಮ್ಯಾನೇಜ್ಮೆಂಟ್ ಸೀಟು ಕೂಡ ಎಲ್ಲಿ ನೋಡ್ರಿ, ಬೇಕಾದ್ರೆ ನೋಡ್ಕೋರಿ ಕಾಣಿಸ್ತದೆ. ಈ ತೀರ ಬಂದ್ಬಿಡ್ತದೆ ಮ್ಯಾನೇಜ್ಮೆಂಟ್
ಮ್ಯಾನೇಜ್ಮೆಂಟ್ ಸೀಟು ಕೂಡ ಒಂದೊಂದು ಕಾಲೇಜಲ್ಲಿ ಇರ್ತಾವೆ. ಆ ಒಂದು ಸೀಟ್ನು ಕೂಡ ಎಲ್ಲನೂ ಕೂಡ ಇಟ್ಟರೆ. ಆ್ಯಂಡ್ SNQ ಅಂತ ಕಾಣಿಸ್ತಿದೆ ನೋಡ್ರಿ, ಇಲ್ಲಿ SNQ ಕೂಡ ಎಷ್ಟು ಸೀಟ್ ಇರ್ತವೆ ಏನು ಅಂತ ಎಲ್ಲನೂ ಕೂಡ ಇಲ್ಲಿ ಕೂಡ ಡೀಟೇಲ್ಸ್ ಹಾಕೊಟ್ಟಾರೆ. ಆ್ಯಂಡ್ SNQ ಬಗ್ಗೆ ನಿನ್ಗೆ ಇನ್ನೂ ಕೂಡ ಗೊತ್ತಾಗಿಲ್ಲ ಅಂತಂದರೆ SNQ ಕೋಟಾ ಬಗ್ಗೆ ನಾನು ಸಪ್ರೇಟಾಗಿ ವಿಡಿಯೋ ಬೇಕಾದ್ರೆ ಮಾಡಿದ್ದೀನಿ, ಅದನ್ನ ಬೇಕಾದ್ರೆ ನಿಮಗೆ ಚೆಕ್ಔಟ್ ಮಾಡ್ಕೋರಿ, ಕಮೆಂಟ್ ಸೆಕ್ಷನಲ್ಲಿ ಇರ್ತದೆ. SNQ ಕೋಟಾ ಸಿಕ್ತಂತಂದರೆ ಫೀಸ್ ಎಲ್ಲ ಕಡಿಮೆ ಆಗ್ತದೆ. ಅಂತಂದರೆ 1 ಲಕ್ಷ ಬರೋದು ಕೇವಲ ಒಂದು 31,000 ಬರ್ತದೆ. ಅದು ಯಾವ ರೀತಿ SNQ ಕೋಟಾ ಅಪ್ಲೈ ಮಾಡೋದು ಅಥವಾ ಅಪ್ಲೈ ಮಾಡೋಕ್ಕಂದ್ರೆ ಯಾವ ರೀತಿ ಗೆಟ್ಟಿಂಗ್ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಅದ್ರ ವಿಡಿಯೋ ಮಾಡಿದ್ದೀನಿ. ಯಾವ ರೀತಿ ಅಲಾಟ್ಮೆಂಟ್ ಆಗುತ್ತೆ ಅಂತ SNQ ಕೋಟಾ ಬಗ್ಗೆ ಹೇಳಿದ್ದೀನಿ, ಬೇಕಾದ್ರೆ ನೋಡ್ಕೊಳ್ಳಿ. ಆ್ಯಂಡ್ ಟೋಟಲ್ ಆಗಿ ಈ ಒಂದು 443 ಪೇಜಸ್ ಇರುವಂಥದ್ದು ಒಂದು ಸೀಟ್ ಮ್ಯಾಟ್ರಿಕ್ಸು ರಿಲೀಸ್ ಆಗಿದೆ. ಒಂದು ನೆನ್ಪಿಟ್ಕೋಬೇಕು, ಇದು ಆರ್ಕಿಟೆಕ್ಚರ್ ಆ್ಯಂಡ್ ಇಂಜಿನಿಯರ್ದವ್ರಿಗೆ ಮಾತ್ರ, ಇನ್ನೂ ಕೂಡ ಬೇರೆ ಕೋರ್ಸಸ್ ಬಿಟ್ಟಿಲ್ಲ. ಲೈಕ್ ನಿಮಗೆ ಅಗ್ರಿಕಲ್ಚರ್, ವೆಟರ್ನರಿ, ಫಾರ್ಮಸಿ, BS ನರ್ಸಿಂಗ, ಅಲರ್ಟ್ ಸೈನ್ಸ್, BPO BPT ಮಾಡೋರಿಗೆ ಇನ್ನೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿಲ್ಲ. ಸದ್ಯಕ್ಕಂದ್ರೆ ಇಂಜಿನಿಯರ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಬಿಟ್ಟವ್ರೆ. ಬೇಗ ಚೆಕ್ಔಟ್ ಮಾಡ್ಕೋರಿ. ಯಾವ ಕಾಲೇಜಲ್ಲಿ ನೀವು ಆಪ್ಷನ್ ಎಂಟ್ರಿಗೆ ರೆಡಿ ಮಾಡ್ಕೊಂಡಿರೋ ಕಾಲೇಜಲ್ಲಿ ಎಷ್ಟೆಲ್ಲ ಸೀಟ್ಸ್ ಇದ್ದಾವೆ, ಅದು ನಿಮ್ಮ ಕ್ಯಾಟಗರಿ, ಯಾಕೆ ನೀವು ಬರುವಂಥ ಒಂದು ಕ್ಯಾಟಗರಿಲಿ ಸೀಟ್ಸ್ ಇದ್ದಾವೆ ಅಂತ ನೋಡ್ಕೋರಿ. ಆ್ಯಂಡ್ ಇದೇ ರೀತಿ ಮುಂದೆ ಕೂಡ ಎಲ್ಲ ಕೋರ್ಸಸ್ದು ಸೀಟ್ ಮ್ಯಾಟ್ರಿಕ್ಸ್ ಬಿಡಬೇಕು, ಅವ್ರು ಬಿಡ್ತಾರೆ ಕೂಡ. ಬಂದಾಗಂತೂ ತಿಳಿಸ್ತೀನಿ. ಸದ್ಯಕ್ಕಂತೂ ಇದ್ರ ಬಗ್ಗೆ ಕಡೆಯಿಂದ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆದಷ್ಟು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿರಿ. ನಿಮ್ಗೆ ಈ PDF ಏನಾದರೂ ಸಿಗಲಿಲ್ಲ ಅಂತಂದರೆ ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೀನಿ, ಹೋಗ್ಬಿಟ್ಟು ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಸರಿ, ಇದೇ ರೀತಿ ಏನಾದರೂ ಕಡೆಯಿಂದ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.